ಟಗರಿನ ಮರಿ ಸಾಕಾಣಿಕೆ. ಕಡಿಮೆ ಹೂಡಿಕೆಯಲ್ಲಿ ತಿಂಗಳಿಗೆ 1,00,000 ರೂಪಾಯಿ ಆದಾಯ ಗಳಿಸುವ ಸಂಪೂರ್ಣ ಮಾರ್ಗದರ್ಶಿ ರೈತ ಬಾಂಧವರಿಗೆ ಹೊಸ ಉದ್ಯೋಗ ಮತ್ತು ಲಾಭದಾಯಕ ಬಿಸಿನೆಸ್ ಐಡಿಯಾ. ನಮಸ್ಕಾರ ರೈತ ಬಾಂಧವರೇ. ಇಂದಿನ ಕಾಲದಲ್ಲಿ ಕೃಷಿಯ ಜೊತೆಗೆ ಹೆಚ್ಚುವರಿ ಆದಾಯ ಕೊಡಬಲ್ಲ ಉದ್ಯಮ ಹುಡುಕುತ್ತಿರುವವರಿಗೆ ಟಗರಿನ ಮರಿ ಸಾಕಾಣಿಕೆ ಒಂದು ಅದ್ಭುತವಾದ ಅವಕಾಶವಾಗಿದೆ. ಕಡಿಮೆ ಜಾಗ, ಕಡಿಮೆ ಹೂಡಿಕೆ ಮತ್ತು ಸರಿಯಾದ ನಿರ್ವಹಣೆ ಇದ್ದರೆ ಕುರಿಮರಿ ಸಾಕಾಣಿಕೆಯಿಂದ ಪ್ರತಿ ತಿಂಗಳು ಉತ್ತಮ ಆದಾಯ ಗಳಿಸಬಹುದು. ಈ ವಿಡಿಯೋದಲ್ಲಿ ನಾವು 10 ಕುರಿಮರಿಗಳನ್ನು ಸಾಕಿ ಹೇಗೆ ತಿಂಗಳಿಗೆ 1,00,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಆದಾಯ ಗಳಿಸಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾವ ತಳಿ ಉತ್ತಮ, ಯಾವ ರೀತಿ ಶೆಡ್ ಕಟ್ಟಬೇಕು, ಯಾವ ಮೇವು ಹಾಕಬೇಕು, ಯಾವ ಲಸಿಕೆ ಕೊಡಬೇಕು, ಯಾವ ಫುಡ್ ಹಾಕಬೇಕು, ಮಾರುಕಟ್ಟೆಯಲ್ಲಿ ಹೇಗೆ ಮಾರಾಟ ಮಾಡಬೇಕು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದೆ. ರೈತ ಬಾಂಧವರೇ, ನಮ್ಮ ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬೇಕಾಗುವ ವಿಡಿಯೋ ಎಲ್ಲಾ ಬರುತ್ತವೆ. ಹಾಗಾದರೆ ನಮ್ಮ ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ರೈತ ಬಾಂಧವರಿಗೆ ಈ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಆರಂಭ. ಪಾರ್ಟ್ 2. ಯಾವ ತಳಿಯ ಕುರಿಮರಿ ಸಾಕಬೇಕು? ಕುರಿಮರಿ ಸಾಕಾಣಿಕೆಯಲ್ಲಿ ಯಶಸ್ಸು ಪಡೆಯಬೇಕಾದರೆ ಮೊದಲಿಗೆ ಉತ್ತಮ ತಳಿಯನ್ನು ಆಯ್ಕೆ ಮಾಡಬೇಕು. ಕರ್ನಾಟಕದಲ್ಲಿ ಹೆಚ್ಚು ಸಾಕುವ ತಳಿಗಳು: 1. ಬನ್ನೂರು ತಳಿ, ವೇಗವಾಗಿ ಬೆಳೆಯುತ್ತದೆ, ಮಾಂಸದ ಗುಣಮಟ್ಟ ಉತ್ತಮ, ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ. 2. ಬೆಲ್ಲಾರಿ ತಳಿ, ಬಿಸಿಲು ಪ್ರದೇಶಕ್ಕೂ ಸೂಕ್ತ, ರೋಗ ನಿರೋಧಕ ಶಕ್ತಿ ಹೆಚ್ಚು. 3. ಮಂಡ್ಯ ತಳಿ, ಉತ್ತಮ ತೂಕ ಬರುತ್ತದೆ, ವ್ಯಾಪಾರಕ್ಕೆ ಸೂಕ್ತ. 4. ಡೋರಪರ್ ಕ್ರಾಸ್, ವೇಗವಾಗಿ ತೂಕ ಹೆಚ್ಚುತ್ತದೆ, ವ್ಯಾಪಾರಿಕ ಸಾಕಾಣಿಕೆಗೆ ಸೂಕ್ತ. ಹೊಸ ರೈತರು ಸ್ಥಳೀಯ ತಳಿ ಅಥವಾ ಕ್ರಾಸ್ ಬ್ರೀಡ್ ಕುರಿಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಪಾರ್ಟ್ 3. 15 ಕುರಿಮರಿಗಳನ್ನು ಪ್ರಾರಂಭಿಸಲು ಎಷ್ಟು ಹೂಡಿಕೆ ಬೇಕು? ಈಗ ಪ್ರಮುಖ ವಿಷಯಕ್ಕೆ ಬರೋಣ. ರೈತ ಬಾಂಧವರೇ, ನೀವು ಕುರಿಮರಿ ಬಿಸ್ನೆಸ್ ಫಸ್ಟ್ ಟೈಮಲ್ಲಿ ಮಾಡ್ತಿದ್ದೀರಾ ಅಂದ್ರೆ 50-100 ತರಬೇಡಿ. ನೀವು ಲಾಸಲ್ಲಿ ಬೀಳ್ತೀರಿ. 10-15 ಸ್ಟಾರ್ಟ್ ಮಾಡಿ. 15 ಕುರಿಮರಿಗಳನ್ನು ಸಾಕಲು ಎಷ್ಟು ಹಣ ಬೇಕಾಗುತ್ತದೆ? ಆರಂಭಿಕ ವೆಚ್ಚ. ವಿಷಯ: ಅಂದಾಜು ವೆಚ್ಚ ಒಂದು ಟಗರು ಮರಿಗೆ 8,000-8,500 ಆಗುತ್ತೆ. ಹಾಗೂ 15 ಕುರಿಮರಿಗಳು ಟೋಟ 1,20,000 ರೂಪಾಯಿ ಆಗುತ್ತದೆ. ಶೆಡ್ ನಿರ್ಮಾಣ 1,50,000 ರೂಪಾಯಿ. ಮೇವು, ಪಾತ್ರೆ ಮತ್ತು ನೀರಿನ ವ್ಯವಸ್ಥೆ 30,000 ರೂಪಾಯಿ. ಔಷಧಿ ಮತ್ತು ಲಸಿಕೆ 10,000 ರೂಪಾಯಿ. ಮತ್ತು ಫುಡ್ಡು: ಟಗರು ಹೊಟ್ಟು, ಶೇಂಗಾ ಹುಟ್ಟು ಮತ್ತು ಶೈಲೇಜ್ ಮೇವು ಒಟ್ಟು ಸುಮಾರು 6-7 ಲಕ್ಷ ರೂಪಾಯಿ. ಹೂಡಿಕೆ ಬೇಕಾಗಬಹುದು, ಆದರೆ ಸರ್ಕಾರದ ಸಬ್ಸಿಡಿ ಯೋಜನೆಗಳ ಮೂಲಕ ಈ ವೆಚ್ಚ ಕಡಿಮೆ ಮಾಡಬಹುದು. ಪಾರ್ಟ್ 4. ಕುರಿಗಳಿಗೆ ಶೆಡ್ ಹೇಗೆ ಕಟ್ಟಬೇಕು? ಕುರಿಮರಿಗಳಿಗೆ ಉತ್ತಮ ಶೆಡ್ ಇದ್ದರೆ ರೋಗಗಳು ಕಡಿಮೆ ಬರುತ್ತವೆ ಮತ್ತು ಬೆಳವಣಿಗೆ ಚೆನ್ನಾಗಿರುತ್ತದೆ. ಶೆಡ್ ನಿರ್ಮಾಣದ ಮುಖ್ಯ ಅಂಶಗಳು: ಎತ್ತರದ ಜಾಗದಲ್ಲಿ ಕಟ್ಟಬೇಕು, ನೀರು ನಿಲ್ಲದ ಸ್ಥಳ ಇರಬೇಕು, ಗಾಳಿ ಮತ್ತು ಬೆಳಕು ಚೆನ್ನಾಗಿ ಬರಬೇಕು, ನೆಲ ಒಣವಾಗಿರಬೇಕು, ಮಳೆ ನೀರು ಒಳಗೆ ಬರಬಾರದು. ಒಂದು ಕುರಿಗೆ ಬೇಕಾಗುವ ಜಾಗ 10-12 ಚದರ ಅಡಿ. 80 ಕುರಿಗಳಿಗೆ ಸುಮಾರು 1,000 ಚದರ ಅಡಿ ಜಾಗ ಬೇಕಾಗುತ್ತದೆ. ಪಾರ್ಟ್ 5. ಟಗರು ಮರಿಗಳಿಗೆ ಯಾವ ಮೇವು ಹಾಕಬೇಕು? ಟಗರು ಮರಿಗಳ ಬೆಳವಣಿಗೆಯಲ್ಲಿ ಮೇವು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಹಸಿರು ಮೇವು ಹಾಕಲೇಬಾರದು. ಹಸಿರು ಮೇವು ಹಾಕಿದರೆ ಮರಿ ಬೆಳವಣಿಗೆ ಆಗುವುದಿಲ್ಲ. ಒಣ ಹುಲ್ಲು, ಮೆಕ್ಕೆಜೋಳ ಮೇವು ಮತ್ತು ಜೋಳ ಮೇವು ಶೈಲೇಜ್ ಮಾಡಿ ಒಣಗಿರಬೇಕು. ಒಣ ಮೇವು: ಕಡಲೆ ಹುಲ್ಲು, ಶೇಂಗಾ ಹುಲ್ಲು. ಪೌಷ್ಟಿಕ ಆಹಾರ: ಗೋಧಿ ಚೂರು, ಎಣ್ಣೆ, ಕೇಕ್ ಮಿನರಲ್ ಮಿಶ್ರಣ. ಸರಿಯಾದ ಆಹಾರ ನೀಡಿದರೆ ಕುರಿಮರಿಗಳು ಬೇಗ ತೂಕ ಹೆಚ್ಚಿಸಿಕೊಳ್ಳುತ್ತವೆ. ಪಾರ್ಟ್ 6. ದಿನಕ್ಕೆ ಎಷ್ಟು ಮೇವು ಬೇಕು? ಒಂದು ಟರಿಗೆ ದಿನಕ್ಕೆ 2-3 ಕಿಲೋಗ್ರಾಂ ಹಸಿರು ಮೇವು, ಅರ್ಧ ಕಿಲೋಗ್ರಾಂ ಒಣಮೇವು, 200 ಗ್ರಾಂ ಪೌಷ್ಟಿಕ ಆಹಾರ. 10 ಟಗರು ಮರಿಗಳಿಗೆ ದಿನಕ್ಕೆ ಸುಮಾರು 200 ಕಿಲೋಗ್ರಾಂ ಒಣಮೇವು, 40 ಕಿಲೋಗ್ರಾಂ ಒಣಮೇವು ಬೇಕಾಗುತ್ತದೆ. ಪಾರ್ಟ್ 7. ನೀರಿನ ವ್ಯವಸ್ಥೆ: ಟಗರು ಮರಿಗಳಿಗೆ ಯಾವಾಗಲೂ ಸ್ವಚ್ಛ ನೀರು ಸಿಗಬೇಕು. ಒಂದು ಕುರಿ ದಿನಕ್ಕೆ ಸುಮಾರು 3-5 ಲೀಟರ್ ನೀರು ಕುಡಿಯುತ್ತದೆ. ಬಿಸಿಲಿನ ಸಮಯದಲ್ಲಿ ಇನ್ನೂ ಹೆಚ್ಚು ನೀರು ಬೇಕಾಗುತ್ತದೆ. ಪಾರ್ಟ್ 8. ಔಷಧಿ ಮತ್ತು ಲಸಿಕೆ: ಟಗರು ಮರಿಗಳಿಗೆ ರೋಗ ಬಾರದಂತೆ ನೋಡಿಕೊಳ್ಳುವುದು ತುಂಬಾ ಮುಖ್ಯ. ಪ್ರಮುಖ ಲಸಿಕೆಗಳು: PPR ವ್ಯಾಕ್ಸಿನ್, ET ವ್ಯಾಕ್ಸಿನ್, FMD ವ್ಯಾಕ್ಸಿನ್. ಜಂತುನಾಶಕ 3 ತಿಂಗಳಿಗೆ ಒಮ್ಮೆ ನೀಡಬೇಕು. ಗಮನಿಸಬೇಕಾದ ಲಕ್ಷಣಗಳು: ಮೇವು ಬಿಡುವುದು, ಕೆಮ್ಮು, ಜ್ವರ, ತೂಕ ಕಡಿಮೆ ಆಗುವುದು,
ಈ ಲಕ್ಷಣಗಳು ಕಂಡರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಪಾರ್ಟ್ 9. ಟಗರು ಮರಿಗಳ ತೂಕ ಬೇಗ ಹೆಚ್ಚಿಸುವ ವಿಧಾನ. ತೂಕ ಬೇಗ ಹೆಚ್ಚಿಸಲು ಸಮಯಕ್ಕೆ ಆಹಾರ ಕೊಡಬೇಕು. ಪ್ರೋಟೀನ್ ಆಹಾರ ಹೆಚ್ಚಿಸಬೇಕು. ಸ್ವಚ್ಛತೆ ಕಾಪಾಡಬೇಕು. ಉತ್ತಮ ನೀರು ಕೊಡಬೇಕು. ಸಮಯಕ್ಕೆ ಔಷಧಿ ಕೊಡಬೇಕು. ಪಾರ್ಟ್ 10. ತಿಂಗಳಿಗೆ 1,00,000 ರೂಪಾಯಿ ಆದಾಯ ಹೇಗೆ ಬರುತ್ತದೆ? ಈಗ ಮುಖ್ಯ ವಿಷಯಕ್ಕೆ ಬರೋಣ. ಒಂದು ಟಗರು ಮರಿಯನ್ನು 4 ರಿಂದ 5 ತಿಂಗಳು ಸಾಕಿದರೆ 30 ಕಿಲೋಗ್ರಾಂ ತೂಕ ಬರುತ್ತದೆ. ಮಾರುಕಟ್ಟೆಯಲ್ಲಿ 1 ಕೆಜಿಗೆ 700 ರೂಪಾಯಿರಿಂದ 900 ರೂಪಾಯಿ ಬೆಲೆ ಸಿಗುತ್ತದೆ. ಒಂದು ಟಗರು ಮರಿ ಬೆಲೆ 20,000 ರೂಪಾಯಿರಿಂದ 25,000 ರೂಪಾಯಿ. 10 ಟಗರು ಮರಿಗಳಲ್ಲಿ ವೆಚ್ಚ ತೆಗೆದ ನಂತರ ತಿಂಗಳಿಗೆ 1,00,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಲಾಭ ಪಡೆಯಬಹುದು. ಪಾರ್ಟ್ 11. ಮಾರುಕಟ್ಟೆ ವ್ಯವಸ್ಥೆ. ಟಗರು ಮರಿಗಳನ್ನು ಮಾರಾಟ ಮಾಡಲು ಸ್ಥಳೀಯ ಸಂತೆಯಲ್ಲಿ ಹೋಟೆಲ್ಗಳಿಗೆ, ಮಾಂಸ ಅಂಗಡಿಗಳಿಗೆ, ನೇರ ಗ್ರಾಹಕರಿಗೆ ಆನ್ಲೈನ್ ಮೂಲಕ ಮಾರಾಟ ಮಾಡಬಹುದು. ಹಬ್ಬದ ಸಮಯದಲ್ಲಿ ಬೆಲೆ ಇನ್ನೂ ಹೆಚ್ಚಾಗುತ್ತದೆ. ಪಾರ್ಟ್ 12. ಸರ್ಕಾರದ ಸಬ್ಸಿಡಿ. ಟಗರು ಮರಿ ಸಾಕಾಣಿಕೆಗೆ ಸರ್ಕಾರ ಹಲವು ಯೋಜನೆಗಳನ್ನು ನೀಡುತ್ತಿದೆ. ಬ್ಯಾಂಕ್ ಸಾಲ, ನಬಾರ್ಡ್ ಯೋಜನೆ, ಪಶುಸಂಗೋಪನಾ ಇಲಾಖೆ ಸಬ್ಸಿಡಿ, ಮಹಿಳಾ ಸಂಘಗಳಿಗೆ ವಿಶೇಷ ಯೋಜನೆ. ಇವುಗಳ ಮೂಲಕ ಕಡಿಮೆ ಹೂಡಿಕೆಯಲ್ಲಿ ಉದ್ಯಮ ಆರಂಭಿಸಬಹುದು. ಪಾರ್ಟ್ 13. ಯಶಸ್ವಿಯಾದ ರೈತನ ಅನುಭವ. ಮೊದಲು ನಾನು ಕೃಷಿ ಮಾತ್ರ ಮಾಡುತ್ತಿದ್ದೆ. ಆದಾಯ ಕಡಿಮೆ ಇತ್ತು. ನಂತರ 20 ಟಗರು ಮರಿಗಳಿಂದ ಪ್ರಾರಂಭಿಸಿದೆ. ಇಂದು 80ಕ್ಕೂ ಹೆಚ್ಚು ಟಗರು ಮರಿಗಳನ್ನು ಸಾಕುತ್ತಿದ್ದೇನೆ. ಪ್ರತಿ ತಿಂಗಳು ಉತ್ತಮ ಆದಾಯ ಬರುತ್ತಿದೆ. ಈ ರೀತಿ ಅನೇಕ ರೈತರು ಇಂದು ಯಶಸ್ಸು ಕಾಣುತ್ತಿದ್ದಾರೆ. ಪಾರ್ಟ್ 16. ಕುರಿಮರಿ ಸಾಕಾಣಿಕೆಯ ಭವಿಷ್ಯ. ಎಲಿವೇಟೆಡ್ ಶೆಡ್, ರೈಸ್ಡ್ ಪ್ಲಾಟ್ಫಾರ್ಮ್ ಶೆಡ್. ಇದು ಅತ್ಯುತ್ತಮ ವಿಧಾನ. ಪ್ರಯೋಜನಗಳು: ಗೊಬ್ಬರ ಕೆಳಗೆ ಬೀಳುತ್ತದೆ, ರೋಗ ಕಡಿಮೆ ಆಗುತ್ತದೆ, ಶೆಡ್ ಸ್ವಚ್ಛವಾಗಿರುತ್ತದೆ, ಮರಿಗಳು ಆರೋಗ್ಯಕರವಾಗಿರುತ್ತವೆ. ಎತ್ತರ 3 ರಿಂದ 4 ಅಡಿ ಮರದ ಹಲಗೆಗಳ ಅಂತರ, 1 ರಿಂದ 1.5 ಸೆಂಟಿಮೀಟರ್ ಶೆಡ್ ವಿಭಾಗಗಳು 1. ಮರಿ ವಿಭಾಗ, ಹೊಸ ಮರಿಗಳಿಗೆ ಪ್ರತ್ಯೇಕ ವಿಭಾಗ. 2. ಹೆಣ್ಣು ಕುರಿ ವಿಭಾಗ, ಹಾಲುಣಿಸುವ ಕುರಿಗಳಿಗೆ. 3. ಗಂಡು ಟಗರು ವಿಭಾಗ, ಪ್ರತ್ಯೇಕವಾಗಿ ಇಡಬೇಕು. 4. ರೋಗಪೀಡಿತ ವಿಭಾಗ, ಅನಾರೋಗ್ಯದ ಪ್ರಾಣಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ. ಆಹಾರ ನಿರ್ವಹಣೆ. ಉತ್ತಮ ಆಹಾರವೇ ಉತ್ತಮ ಲಾಭದ ಮೂಲ. ಹಸಿರು, ಮೇವು, ನೇಪಿಯರ್, ಹುಲ್ಲು, ಗಿನಿ ಹುಲ್ಲು, ಜೋಳ, ಮೆಕ್ಕೆಜೋಳ, ಒಣ ಮೇವು ಹುಲ್ಲು, ಒಣ ಜೋಳದ ಕಡ್ಡಿ, ರಾಗಿ ಹುಲ್ಲು, ಸಾಂದ್ರ ಆಹಾರ, ಮೆಕ್ಕೆಜೋಳ ಪುಡಿ, ಕಡಲೆ ಹಿಂಡಿ, ಸೋಯಾಬೀನ್ ಹಿಂಡಿ, ಖನಿಜ ಮಿಶ್ರಣ. ಮರಿಗಳಿಗೆ ಆಹಾರ ಯೋಜನೆ. 0 ರಿಂದ 3 ತಿಂಗಳು ತಾಯಿಯ ಹಾಲು, ಸ್ವಲ್ಪ ಹಸಿರು ಮೇವು. 3 ರಿಂದ 6 ತಿಂಗಳು ಹಸಿರು ಮೇವು. ಸಾಂದ್ರ ಆಹಾರ 100 ರಿಂದ 150 ಗ್ರಾಂ. 6 ತಿಂಗಳ ನಂತರ ಹಸಿರು ಮೇವು. 250 ರಿಂದ 300 ಗ್ರಾಂ ಸಾಂದ್ರ ಆಹಾರ. ಮುಂದಿನ ದಿನಗಳಲ್ಲಿ ಕುರಿಮಾಂಸದ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಆದ್ದರಿಂದ ಈಗಲೇ ಈ ಉದ್ಯಮ ಪ್ರಾರಂಭಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಫಾರ್ಮ್ ನಿರ್ಮಿಸಬಹುದು. ಎಂಡಿಂಗ್. ವಿಡಿಯೋ ಕೊನೆ. ರೈತ ಬಾಂಧವರೇ, ಕುರಿಮರಿ ಸಾಕಾಣಿಕೆ ಒಂದು ಸಣ್ಣ ಉದ್ಯಮ ಅಲ್ಲ. ಸರಿಯಾದ ಯೋಜನೆ ಮತ್ತು ಪರಿಶ್ರಮ ಇದ್ದರೆ ಇದು ಲಕ್ಷಾಂತರ ಆದಾಯ ಕೊಡಬಲ್ಲ ದೊಡ್ಡ ಬಿಸ್ನೆಸ್ ಆಗಬಹುದು. ನೀವು ಕೂಡ ಈ ಉದ್ಯಮ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಇಂದೇ ಯೋಜನೆ ಆರಂಭಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕೃಷಿ ಮತ್ತು ಸಾಕಾಣಿಕೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.